ಹೇಳೋ ನಮಸ್ಕಾರ. ಇವತ್ತು ನಾನು ನಮ್ ರಘು ದೇವ್ರನ್ನೇ ನೋಡ್ಬೇಕಂತೆ ಬೇಡ್ಕೊಂಬಾರ್ದು. ನಿನಗೆ ಏನ್ ಬೇಕಪ್ಪ, ನನ್ಗೇನ್ ಬೇಕಲ್ಲ ನೀನ್ ಕೊಡು. ಬಂದ ವೀರಶೂರ ಬರ್ಬೇಕು ತಿನ್ನಣ್ಣವ್ರು ಕುತ್ಕೊಳ್ಳಿ. ತಿನ್ನಣ್ಣವ್ರೆ ಸ್ನೇಹಿತರೆ, ಇದೇ ತರ ಸ್ನೇಹಿತರೆ ನಮಸ್ಕಾರ. ಹೇಳೋ ನಮಸ್ಕಾರ. ಇವತ್ತು ನಾನು ನಮ್ ರಘು ಕಗ್ಲಳ್ಳಿ ದೇವಸ್ಥಾನಕ್ಕೆ ಹೋಗ್ತಾ ಇದೀರಿ. ಇಲ್ಲಿ ಬೆಳಗ್ಗೆಯಿಂದ ಬರ್ತೀನಿ ಅಂತ ಬೆಳಗ್ಗೆಯಿಂದ ಬರ್ತೀನಿ ಅಂತ ನಮ್ಮೂರ ಹತ್ರ ನಾನೇ ಹೋಗ್ಬಿಟ್ಟು ಬಂದ್ಬಿಟ್ಟೆ. ಕರೆಕ್ಟ್ ಆಗಿ ಟೈಮ್ ಬಂದು 2:30 ಇವಾಗ ಬಂದವನೆ. ಟೈಮ್ ಇಲ್ಲ ಏನ್ ಗೊತ್ತಿಲ್ಲ, ಒಂದೆರಡು ಬರಲ್ಲ, ಅದಕ್ಕೆ ಕಾರ್ ಓಡಿಸೋದು ಹೇಳ್ಕೊಡ್ತಾ ಇದ್ದೀನಿ. ಹೌದೌದು ಸ್ನೇಹಿತರೆ, ಆಮೇಲೆ ಇನ್ನೊಂದು ವಿಚಾರ ಹೇಳ್ತೀನಿ ಕೇಳ್ರಿ. ಫಸ್ಟ್ ದೇವಸ್ಥಾನಕ್ಕೆ ಹೆಂಗ್ ಹೋಗ್ತಾ ಇದ್ರು ಅಂದ್ರೆ, ನನಗೆ ಒಂದು 19, 17, 18 ವರ್ಷ ಇದ್ದಾಗ ಸುಮ್ನೆ ಶೋಕಿಗೆ ಹೋಗ್ತಾ ಇದ್ರಿ ದೇವಸ್ಥಾನಕ್ಕೆ. ಏನೋ ಬಾಗ ಕಂಟೆಂಟ್ ಹೇಳಿ, ಸತ್ಯ ಮಾತಾಡು. ನಾವು ಸುಮ್ನೆ ಮೇಲೆ ಇಟ್ಕೊಂಡು ಒಳಗಡೆ ಒಂದು ಈಚೆ ಒಂದು ಮಾತಾಡೋದು ಬೇಡ. ಶೋಕಿಗೆ ಅಂದ್ರೆ ಅವಾಗ ಒಂದು ಜೋಶು. ಎಲ್ಲಾ ದೇವಸ್ಥಾನಕ್ಕೆ ಹೋಗ್ತಾನೆ, ನಾವು ಗಾಡಿಯಲ್ಲಿ ಹೋಗ್ಬಿಡೋದು. ಒಂದ್ 21 ವರ್ಷಕ್ಕಾಯ್ತು, 22 ವರ್ಷ ಆಯ್ತು, ಇನ್ನ ಅದೇ ತಿಳುವಳಿಕೆಗಳು. ಆಮೇಲೆ ಮದುವೆಗಳಾಯ್ತು, ಎಲ್ಲ ಆದ್ಮೇಲೆ ಒಂದ್ ನಂಬಿಕೆ. ಅವಾಗ ಸ್ವಲ್ಪ ತಿಳುವಳಿಕೆ ಬಂದು ದೇವಸ್ಥಾನಕ್ಕೆ ರೆಗ್ಯುಲರ್ ಆಗಿ ಯಾವಾಗ ಹೋಗ್ತಾ ಇದ್ದೆ ನಾನು. ಶನ್ಮಾತ್ಮ ದೇವಸ್ಥಾನ ಗುರುವಾರ ಸಾಯಿಬಾಬಾ ದೇವಸ್ಥಾನ, ಶನಿವಾರ ಕಗ್ಲಳ್ಳಿ. ಅದೆರಡು. ಸೋಮವಾರಕ್ಕೆ ಭಾನುವಾರಕ್ಕೆ ಗೊತ್ತಲ್ಲ ನಿಮ್ಗೆ ಗೊತ್ತು ಭಾನುವಾರ ಏನಾಗುತ್ತೆ ಅಂತ. ಭಾನುವಾರಕ್ಕೆ ಎದ್ದೊಳದೆ ನಾನು 12 ಗಂಟೆ, 1 ಗಂಟೆ, 3 ಗಂಟೆ ಫೋನ್ ಆನ್ ಮಾಡ್ತೀನಿ. ಆ ತರ ಪರಿಸ್ಥಿತಿ. ಏನೋ ಪಾಸಿಟಿವ್ ಅಂತಾರೆ, ಅದೆಲ್ಲ ಏನಂತಾರ. ನಾವು ಮನ್ಸಲ್ಲಿ ಹೆಂಗ್ ಇಟ್ಕೊಂಡು ಹೋಗ್ತಿರೋ ಅದೇ ತರ ದೇವ್ರ ಹತ್ರ ಕೇಳ್ಕೊಂಡು ಒಂದು 10 ಜನಕ್ಕೆ ಒಳ್ಳೇದಾಗೋ ತರ ನಡ್ಕೊಂಡು ಹೋದ್ರೆ ಸಾಕು. ಏನ್ ಬಗ ಕರೆಕ್ಟ್. ಇವಾಗ ನನ್ ಸ್ವಾರ್ಥಕ್ಕೆ ಎಲ್ಲ ನಾನು ಕೇಳ್ಕೊಂಡ್ರೆ ಆಗಲ್ಲ, ಎಲ್ಲ ನಡೀತಿರ್ಬೇಕು. ನಾನು ಆಗ್ದಿದ್ದವನ್ಗೆ ಇವಾಗ ನನ್ನ ಕೈಲಿ ಆಗುತ್ತೆ, ಆಗ್ದಿದ್ದವನ್ಗೆ ಏನೋ ಸ್ವಲ್ಪ ಏನೋ ಮಾಡ್ಬೇಕು ಅಂತ ಒಂದು ಉದ್ದೇಶ. ಆಗೋನ್ಗೆ ಮಾಡ್ತಾರೆ, ಆಗೋನ್ ಹಂಗೆ ಇರ್ತಾನಲ್ಲ ಯಾವಾಗೂನು. ಆ ತರ ಪರಿಸ್ಥಿತಿಗಳು. ಆಮೇಲೆ ಹೇಳಿದ್ರು ಮೊನ್ನೆ ಟಿವಿಯಲ್ಲಿ ನೋಡ್ದೆ, ಅವರು ಬನಶಂಕರಿಯಲ್ಲಿ ಏನು ರವಿಶಂಕರ್ ಗುರುಜಿನ ಏನೋ ಹೆಸರು, ಅವ್ರು ಹೇಳ್ತಾ ಇದ್ರು ದೇವಸ್ಥಾನಕ್ಕೆ ಹೋದ್ರೆ ದೇವ್ರನ್ನೇ ನೋಡ್ಬೇಕಂತೆ ಬೇಡ್ಕೊಂಬಾರ್ದು. ನಿನಗೆ ಏನ್ ಬೇಕಪ್ಪ, ನನ್ಗೇನ್ ಬೇಕಲ್ಲ ನೀನ್ ಕೊಡು. ನಾವ್ ದೇವಸ್ಥಾನಕ್ಕೆ ಹೋದಾಗ ಬೇರೆ ದೇವ್ರ ನೋಡ್ಬೇಕಂತೆ, ಕಣ್ ಮುಚ್ಕೊಂಡ್ ಬೇಡ್ಕೊಳ್ಳೋದು ಅದೆಲ್ಲ ಕೇಳ್ಬಾರ್ದು. ಅಲ್ಲ, ಇನ್ನೊಂದ್ ಮ್ಯಾಟ್ರ್ ಗೊತ್ತಿಲ್ಲ ನಿನ್ಗ, ಇರೋ ಸತ್ಯ ಹೇಳ್ತೀನಿ. ಯಾರಿಗೇನೋ ಗೊತ್ತಿಲ್ಲ ದೇವ್ರಣೆಗೂ. ನನ್ಗೊಂದ್ ಟೈಮಲ್ಲಿ ದೇವಸ್ಥಾನಕ್ಕೆ ಹೋದ್ರೆ ಕೆಟ್ಟ ಯೋಚನೆಗಳು, ಕೆಟ್ಟ ಏನೇನೋ ಬಂದ್ಬಿಡೋದು ನನ್ಗಪ್ಪ. ಏನೇನೋ ಯೋಚನೆಗಳು ಬಂದ್ಬಿಡೋದು. ಏನಪ್ಪ ಇದು ದೇವಸ್ಥಾನಕ್ಕೆ ಬಂದು ಏನೇನೋ ಯೋಚನೆಗಳು ಬರ್ತೈತೆ. ಆಮೇಲೆ ಏನ್ ಮಾಡ್ದೆ ಹೇಳು, ದೇವಸ್ಥಾನಕ್ಕೆ ಹೋದ್ ನಾ ಕೈ ತೊಡದ್ ಕರೆಕ್ಟ್ ದೇವಸ್ಥಾನ ದರ್ಶನ ಮಾಡ್ಕೊಂಡು ಹೋಗಿ ಅಕ್ಕಪಕ್ಕ ಎಲ್ಲೂ ನೋಡಲ್ಲ, ಹೋಗೋದು ಬರೋದು ಹಂಗ್ ಮಾಡ್ಕೊಂಡ್ಬಿಟ್ಟೆ. ಅದು ಒಂದ್ ಟೈಮಲ್ಲಿ ಆಗ್ತೈತೆ ಬಗ. ಅಲ್ಲ ಹೇಳ್ತಾ ಇರೋದು, ಕೆಲವೊಂದ್ ಟೈಮಲ್ಲಿ ಮೈಂಡ್ ಆತರ ಇವಾಗಿಲ್ಲ, ಅದು ಅವಾಗ ಹೋಗ್ಬೇಕು, ಬೇರೆ ಮೈಂಡ್ ಇರುವ ದೇವಸ್ಥಾನದೊಳಗಡೆ ಹೋದ್ರೆ ಆತರ ಇತ್ತು. ಇವಾಗ ರೀಸೆಂಟ್ ಆಗಿ ಸ್ವಲ್ಪ ದಿನದಿಂದ ದೇವಸ್ಥಾನಕ್ಕೆ ಎಲ್ಲೂ ಹೋಗ್ತಾ ಇರ್ಲಿಲ್ಲ. ಒಂದ್ 2 ವರ್ಷದಿಂದಲೇನೋ, 2 ವರ್ಷ ಆಯ್ತಾ. ನಾನ್ ರೆಗ್ಯುಲರ್ ಆಗಿ ಹೋಗ್ತೀನಿ, ನೀನ್ ಹೋಗ್ತಾ ಇಲ್ಲ. ನಾನ್ 2 ವರ್ಷ ಡ್ರಾಪ್ ಆಗಿ ಹೋಗಿದ್ದು. ಅಲ್ಲ ತಿರ್ಗಾ ನಾನ್ ವೆಜ್ ಎಲ್ಲ ಮಾಡ್ಬಿಟ್ಟು ತಿರ್ಗಾ ಇದ್ ನೋಡ್ತು ಹೋಗ್ತಾ ಇದ್ದ ಅಂದ್ಬಿಟ್ಟು ತಿರ್ಗಾ ಟೇಕ್ ಆಫ್ ಮಾಡಿದೀನಿ. ಇನ್ನೊಂದ್ ಹೇಳಲ್ಲ, ಹೇಳ ಏನ್ ಹೇಳು. ಸೋಮವಾರ ತಿಂದ್ಬಿಟ್ಟೆ ಮಟನ್. ಸೋಮವಾರ ತಿನ್ನಲ್ಲ ಆದ್ರೂ ತಿಂದ್ಬಿಟ್ಟವ್. ಮಟನ್ ಇಲ್ಲ ತಿಂತಿದ್ದೆ, ಗುಬ್ಬು ನನ್ ಮನೆ. ಮಟನ್ ಚಿಕನ್ ಎರಡು ಒಂದೇ ಎಲ್ಲ ತಿಂತಾ ಇದ್ದೆ. ಸೋಮವಾರ ತಿಂತಾ ಇದ್ದೆ, ಶನಿವಾರ ತಿಂತಾ ಇದ್ದೆ. ಇವಾಗ ಬಿಟ್ಬಿಟ್ನಲ್ಲ, ಅದು ರೀಸೆಂಟ್ ಆಗಿ ತಿಂತಾ ಇದ್ದು, ರೀಸೆಂಟ್ ಆಗಿ ಬಿಟ್ಟಿದ್ದು ಬಗಲೇ. ಕರೆಕ್ಟ್ ಅಪ್ಪ, ನೀನ್ ತಿಂತಿಯಲ್ಲಪ್ಪ. ಸ್ವಲ್ಪ ಸರ್ ಯಾವತ್ತಂತ ತಿಂತಿದ್ದೆ ಇಲ್ಲ, ಇವಾಗ ತಿಂತಾ ಇದೀನಿಲ್ಲ. ಕೂದಲೆಲ್ಲ ಉದ್ರೋಯ್ತಲ್ಲ, ಕೂದಲೆಲ್ಲ ಯಾವಾಗ ಉದ್ರೋ ಸ್ಟಾರ್ಟ್ ಆಯ್ತೋ, ವಯಸ್ಸು ಆಗದ್ ಬಂತು. ಮನೇಲಿ 2 ಚಪಾತಿ, ಸೂಪು, ಮೀನ್ ಸಾರು, ನಾಟಿ ಕೋಳಿ. ಒಟ್ನಾಗ ನಾಟಿ ಕೋಳಿ ಜಾಸ್ತಿ ಬಿಡಿ ಇವಾಗ ನಿಮ್ಮ ಮನೆ. ಬರೀ ನಾಟಿ ಕೋಳಿ ತಿಂದ್ರೆ ನಾನ್ ಫುಲ್ ನಾಟಿಯಾಗಿ ಹೋಗ್ತಾ ಇದೀನಿ ಅಪ್ಪೇನ್ ನಡುವೆ. ಹೌದಾ, ಬರೋ ವಿಡಿಯೋ ನಾನೇ ನಾಟಿ ಕೋಳಿ ತರ್ತೀನಿ ಮಾಡೋದು. ಹೆಂಗಿತ್ತು ಮನೆ ಮಾಡಿ? ಲಾಸ್ಟ್ ಟೈಮ್ ಮಾಡಿದ್ರಲ್ಲ. ಲಾಸ್ಟ್ ಟೈಮ್ ಅಂದ್ರೆ ಯಾವಾಗ ಹೇಳೋ? 2 ವರ್ಷ ಆಯ್ತು. ಹೆಂಗಿತ್ತು ಬಗ? ಸಾಕಾಗಿತ್ತು. ನೀನ್ ಮಾಡ್ಬಿಡು, ಅರ್ಧ ನಾನು ಎತ್ತಿಕೊಂಡ್ಬಿಡ್ತೀನಿ. ಆಮೇಲೆ ಮೊನ್ನೆ ಮಾಡಿದ್ರಲ್ಲಿ ಅದ್ ನಾವಿಲ್ಲ, ನಾವು ಇದ್ರಿಗೆ ಹೋಗಿದ್ವಲ್ಲ, ಕುಂಭಮೇಳಕ್ಕೆ ಮಾಡ್ಕೊಂತಿದ್ದವ್ರ ಸ್ನೇಹಿತರು ಇವರು. ಹೋಟ್ಲಲ್ಲೇ ಮಾಡ್ಕೊಂಡು ನಮ್ಮ ಮಾವನ್ ಬೇರೆ
ಚಿಂಗ್ ಚಕ್ಕ ಆಗೋಗಿದ್ರು ಫುಲ್ ತಿಂದಾಕಿದ್ರಿ. ನಾನು ಬಾಲಣ್ಣು ಹೇಳ್ದೆ, ಬಾಲಣ್ಣ ಹೇಳಿದ್ರು ಏನಂತ, ಮೂವರು ಇದ್ರಿ ನಾಟಿ ಚಿಕನ್ ಮಾಡ್ಕೊಂಡು ತಿಂದ್ರಿ ಅಂತ. ಬಟ್ ನಂಗೆ ಅವತ್ ಮಾತ್ರ ಸಖತ್ತಾಗಿತ್ತು. ಒಂದ್ಸರಿ ನಾನು ಮನೇಲಿ ಟ್ರೈ ಮಾಡಿದೆ ಅದೇ ತರನೇ, ಬಟ್ ಟೇಸ್ಟ್ ಆತರ ಬಂದಿಲ್ಲ. ಅದು ಮಸಾಲೆ ಟೇಸ್ಟ್ ಅಲ್ಲ ಬಗ, ನಿಜವಾಗ್ಲೂ ಆ ಟೇಸ್ಟ್ ಬಂದಿಲ್ಲ. ನೆನ್ನೆ ಮಾಡಿದ್ದು ಹೆಂಗಿತ್ತು? ನೆನ್ನೆ ಸಖತ್ತಾಗಿತ್ತು. ಗ್ರೇವಿ ಮಾಡ್ಬೇಕು ಬಗ ಅದೇ, ಅದೆಲ್ಲ ಈಚೆ ಹೋದಾಗ ನೋಡಿ ರೆಸಿಪಿ ಮಾಡ್ಕೋದು ಸಖತ್ತಾಗಿರ್ತದೆ. ಎಲ್ಲಿ ಬಂದ್ರೆ ಬರೀ ಬಾಂಡ್ಲಿ ತಿಂಡಿ ಅದು ಬಗಾರ ರೈಸನು, ಅದು ಫ್ರೈ ರೈಸ್ಗೆ ಬೆಳಿಗ್ಗೆ ಟಿಫನ್ಗೆ ಮಧ್ಯಾಹ್ನ ಊಟಕ್ಕೆ ತಿಂದ್ರೆ ಸಖತ್ತಾಗಿರುತ್ತೆ ಸ್ನೇಹಿತರೆ. ನಾನೇ ತಿನ್ಬಿಟ್ಟೆ, ನಾನು ಮಾಡೋದಂತ ಯಾವಾಗ ಅಪರೂಪ ತಿನ್ನೋದು, ನಾನೇ 3 ಸತಿ ತಿಂದಿದ್ದೀನಿ. ಚೆನ್ನಾಗಿತ್ತು. ಹೊಸ ಹೊಸ ರೆಸಿಪಿ ಕಂಡುಹಿಡಿದುಕೊಂಡು ಮಾಡ್ತಾ ಇರ್ಬೇಕು ಸ್ನೇಹಿತರೆ. ಅದಕ್ಕೆ ನಾನ್ ವೆಜ್ ಅಲ್ಲಿ ಎಷ್ಟು ಮಾಡಿದ್ರು ಅಷ್ಟೇ, ಅದೇ ಮಸಾಲೆ, ಅದೇ ಧನಿಯಾ ಪುಡಿ, ಅದೇ ಖಾರದ ಪುಡಿ, ಅದೇ ಈ ಚೈನೀಸ್ ಫುಡ್ಗಳನ್ನ ಕಂಡುಹಿಡಿತೀನಿ. ಏನಾನ ಒಂದೊಂದೇ ನೋಡ್ಬಿಟ್ಟು ಏನಾನ ಅದಕ್ಕೆ ಇದಕ್ಕೆ ಮಿಕ್ಸ್ ಮಾಡಿ ಹೊಡೆದು ಬಿಡೋದು. ಏನೋ ಮಾಡಿದ್ ಫಸ್ಟ್ ನಮ್ ಸೀನ್ ರೆಡಿ ಆಗ್ತಾನೆ ಎತ್ಕೊ ಬರ್ರಪ್ಪ ಅಂತ. ಇವಾಗ ಶೂಟಿಂಗ್ ಏನ್ ಬಗ್ಗೆ ನಿನ್ ಕತೆ? ಹೌದು, ನನ್ ಕ್ಯಾರೆಕ್ಟರ್ ಏನ್ ಹೇಳಲಿಲ್ಲ. ನಿನ್ ಕ್ಯಾರೆಕ್ಟರ್ ಏನ್ ಹೇಳು? ಏನ ಮೂಟೆ ಹೊತ್ತು ಆಯ್ತು ಹೋರಾಡ ಬಿಡ. ಅದು ಮೂಟೆ ಅಂದ್ರೆ ಯಾವ ತರ ಮೂಟೆ ಅಲ್ಲ, ಅದೊಂಥರ ಮೂಟೆ ಐತೆ. ಏನ್ ಮೂಟೆ? ಅದೊಂದು ಮೂಟೆ ಐತೆ, ಅದು ಸ್ಟೋರಿನಲ್ಲಿ ಐತೆ ಕೇಳು. ಮೂಟೆ ಮಾಮೂಲಿ ಮೂಟೆ ಬರೋದಲ್ಲ, ಅದು ನಿನ್ನೆಲ್ಲ ನಮ್ ತೋಟದ ಕಾಂಪ್ಲೆಕ್ಸ್ ಮೂಟಿಗ್ಲೈತಲ್ಲ, ಹಂಗ ಹೋಗ್ತೈತೆ, ಪರವಾಗಿಲ್ಲ, ಅದೇನು ಮ್ಯಾಟ್ರ್ ಅಲ್ಲ. ಒಬ್ಬೊಬ್ರದ್ದು ಒಂದೊಂದು ಕ್ಯಾರೆಕ್ಟರ್ ಬಲ್ಲಿ ನಗೀತೀರಪ್ಪ. ಕ್ಯಾರೆಕ್ಟರ್ ಅಂತ ಬಂದ್ಮೇಲೆ ಅದು ಯಾವ್ದೇ ಕ್ಯಾರೆಕ್ಟರ್ ಕೊಟ್ರು ಮಾಡ್ಬೇಕಲ್ಲ. ಸರಿಯಾದ ಕಾಮಿಡಿ ಐತೆ ಬೇಕಾ ದೇವ್ರ, ನಾನೇ ಅವ್ನು ಹೇಳ್ತಾರೆ ನಗಿಯೋದು. ನಮ್ಮ ಅವನ್ ಸರಿಯಾಗೈತೆ. ಇನ್ನೊಂದು ಸೀನ್ ಹೇಳಿದ್ದು ಕ್ಯಾರೆಕ್ಟರ್ ಕಂಟೆಂಟ್ ಹೇಳಿ ಚೆನ್ನಾಗೈತೆ. IPL ಅದು ಚೆನ್ನಾಗಿಲ್ಲ. ಸುಮಾರು ಜನ ಹಂಗೆ ಹಾಳಾಗೋರಲ್ಲ. ನೀನ್ ಹಂಗೆ ತಾನೆ ಬೆಟ್ಟಿಂಗ್ ಆಡಿ ನೀನ್ ಆಡ್ತೀಯಲ್ಲ. ನಮ್ಮ ವಂಶಕ್ಕೆ ಜೀವ ಆಗ್ ಬರಲ್ಲ, ನಾವ್ ಆಡಲ್ಲ. ಹೇಳಿದ್ದೀನಿ ನಾನ್ ಬಗ ಅದೇ ಮನೆಗೆ ಹೋಗೋದು ಉದ್ದಾರ ಮಾಡ್ಕೊಂಡ್ ಬಂದಿದ್ದೀಯ. ಹೋಗೋದಾಗ ಸ್ನೇಹಿತರೆ ದೇವಸ್ಥಾನಕ್ಕೆ ಹೋಗ್ತಾ ಇದೀನಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ನೋಡ್ಬಿಟ್ಟು ಮಾತುಕತೆ ಸ್ವಲ್ಪ ಭಯ ಭಕ್ತಿನ ಮಕ್ಕೊಂಡು ಆಮೇಲೆ ದೇವನಹಳ್ಳಿಗೆ ಹೋಗ್ಬೇಕು, ನಮ್ಮ ತಂಗಿಯವ್ರ ಮನೆ ಹತ್ರಗೆ. ಅದು ನಮ್ಮ ಫ್ಯಾಮಿಲಿ ಫಂಕ್ಷನ್ ಇದೆ, ಒಂದು ಫ್ಯಾಮಿಲಿ ಫಂಕ್ಷನ್. ಅದೇ ಅವ್ನು ಮಹೇಶ್ ಅಂತ ಮದ್ವೆ 19-20 ಅಂತಾನೆ. ಅದಕ್ಕೆ ನಾವು ಬಟ್ಟೆ ಕೊಟ್ಟರು, ಕೊಟ್ಬಿಟ್ಟು ನಮ್ಮ ಮಾವನ್ ಮಾತಾಡ್ಸ್ಕೊಂಡು, ನಮ್ಮ ಮಾವನ್ ಅಲ್ಲೊಂದು ಫೇಸ್ ಕಟ್ ತೋರಿಸ್ಕೊಂಡು ತೋಟದಲ್ಲಿ ಇರ್ತಾರೆ, ಅದನ್ನ ಮುಗಿಸ್ಕೊಂಡು ಹಂಗೆ ಇವಂದು ಕಾರ್ ಹೊಸಕೋಟೆಯಲ್ಲಿ ಐತೆ, ಅಲ್ಲಿಂದ ಎತ್ಕೊಂಡು ನಮ್ಮ ತೋಟಕ್ಕೆ ಹೋಗ್ಬೇಕಲ್ಲಿ ನಮ್ಮ ಅಪ್ಪ ಅವ್ರು ಅಂತ ಇಲ್ಲಿ. ಸ್ನೇಹಿತರೆ ಎಲ್ಲ ತೋರಿಸ್ತೀನಿ. ಬ್ಲಾಗ್ ಕಂಟಿನ್ಯೂ ಆಗುತ್ತೆ. ಟಾಟಾ ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗಲ್ಲ, ಅದು ಆಮೇಲೆ ಈ ಕಲಿ ದೇವಸ್ಥಾನಕ್ಕೆ ಬಂದಿದ್ದೀರಿ ಅಂತ. ಹೌದಾ? ಏನೋ ಬಗ ನೀನು ಎಷ್ಟು ವರ್ಷ ಆಗಿದ್ದು ಬಂದಿಲ್ಲ ಈಗ? 1 ವರ್ಷ 2 ವರ್ಷ ಮೇಲೆ ಆಯ್ತು. ಓಕೆ ಬಟ್ಟೆನವ್ರು ಎಷ್ಟು ಸಿಕ್ಕಿದ್ದಾನೆ ಇಲ್ಲ ಬಗ? ಸರಿಯಾದ ಬಟ್ಟೆ ಇಕ್ಕಿದ್ದೀರ 3. ದೇವ್ರ ಭಕ್ತ ನಾನು ಜಾಸ್ತಿ. ಹೌದಾ? ಈ ಕಡೆ ಜನ ಕಮ್ಮಿ. ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ, ಕಕ್ಕಲಹಳ್ಳಿ ಗ್ರಾಮ. ಯಾವಾಗ ನಿಂತ್ಕೊಂಡು ಪಂಚಾಯತಿಗ ನೀನು? ಅಡ್ರೆಸ್ ಹೇಳ್ತಾ ಇದ್ದೀನಪ್ಪ. ಅಲ್ಲಿಂದ ಒಂದು ಫೋಟೋ ಇಡಿ ಇದು. ಒಳ್ಳೆ ದಿನ ಒಂದೇನು ಸ್ವಲ್ಪ ಭಕ್ತಿದೆ ಯಾವುದೋ ಒಂದು ಚೆನ್ನಾಗಿರೋದು ಅದು ಗೊತ್ತಿತ್ತು ಫಸ್ಟು. ಬಡತನದ ಮನೆಯ ಹೇಳ್ತಾರೆ ಬಿಡಕ್ಕ. ಬಡತನದ ಕಣ್ಣೀರು ಬಡತನದ ಹೆಣ್ಣು ಅರ್ಥ ಆಯ್ತಾ? ಬಡವನ ಮಗಳಾದರು ಬಡವನ ಮಗಳಾದರು ತಪ್ಪಾಗಿರಬಾರದು. ಬಡವನ ಮಗಳಾದರು
ಹೆಂಡತಿಯಾಗಿರಬಾರದು ಅನದಾಸದವನಿಗೆ ಅನದಾಸದವನಿಗೆ ಹೆಂಡತಿಯಾಗಬಾರದು ಅನದಾಸದವನಿಗೆ ಹೆಂಡತಿಯಾಗಬಾರದು ಮನೆತನದ ಮನೆಯಲ್ಲದೆ ಎಂದು ಅನಂತದ ಪ್ರಕಾಶ ಕಣ್ಣೀರು ತೋರಿಸಬಾರದು. ಫಸ್ಟ್ ದೇವಸ್ಥಾನ ಬಂದು ಇಲ್ಲಿದ್ದು, ಆಮೇಲೆ ದೊಡ್ಡದಾಗಿ ಮಾಡಿ ಅಲ್ಲಿ ಮಾಡೋದು. ಇದೆಲ್ಲ ಹಳೆ ದೇವರಿಗೆ. ಹೌದು. ಬಂದ ವೀರಶೂರ ಬರ್ಬೇಕು ತಿನ್ನಣ್ಣವ್ರು ಕುತ್ಕೊಳ್ಳಿ. ತಿನ್ನಣ್ಣವ್ರೆ ಇವತ್ತು ಆರಾಮಾಗಿದೆಯಾ? ಇನ್ನೇನು ಟೈಟ್ ಗೀಟ್ ಆಗಿಲ್ಲ? ಸ್ವಲ್ಪ ದೂರ ಹಾಕಿದ್ರೆ ಸ್ವಲ್ಪ ಟೇಕ್ ಆಗಬೇಕು. ಬೆಳಗ್ಗೆ 5 ಗಂಟೆಗೆ ಬಿಟ್ಟಿದ್ದಿಲ್ಲ ಹೋಟ್ಲಲ್ಲಿ ಬಂದು ಬಿರಿಯಾನಿ ತಗೊಂಡು 5 ಗಂಟೆಯಲ್ಲಿ. ನೀನು ಬಂದಿಲ್ಲ, ಸುದ್ದಿ ಬಂದಿದ್ದಲ್ಲ, ಬಿರಿಯಾನಿ ಎತ್ಕೊಂಡು ಹೋಗಿದ್ರಿ. 10:30ಗೆ ಹೈದ್ರಾಬಾದಿಂದ 80 ಕಿಲೋಮೀಟರ್ ಇತ್ತು. ನಿಲ್ಸ್ಬಿಟ್ಟು ಬಿರಿಯಾನಿ ತಿಂದ್ರೆ ರಾತ್ರಿ 3 ಗಂಟೆ ಗಂಟು ಹೊಡೆದಿದ್ದೆ ಕೆಲಸ. ಊಟ ಇಲ್ಲ, ಏನಿಲ್ಲ, ಊಟ ಸಿಕ್ಕೇ ಇಲ್ಲ, ಹೋಟ್ಲುಗಳೇ ಇಲ್ಲ ರೋಡಲ್ಲಿ. ಹೈದ್ರಾಬಾದ್ ಬಿಟ್ರೆ ಏನಿಲ್ಲ, ನಾಗ್ಪುರ್ವರೆಗೂ ಏನು ಸಿಗಲ್ಲ. 3 ಗಂಟೆಗೆ ಹೊಡೆದ್ರೆ ಏನೋ ನನ್ನ ಕಣ್ಣಲ್ಲಿ ಆಕಾಶ ನೋಡೋಕೆ ಹಿಡಿತು. ಯಾಕೇನಾದ್ರು ಇವತ್ತು ಎರೋಟ್ ಆಗತ್ತೆ ಅಂದ್ಬಿಟ್ಟು ಒಂದು ಪೆಟ್ರೋಲ್ ಬ್ಯಾಂಕ್ ಇತ್ತು. ಪೆಟ್ರೋಲ್ ಬ್ಯಾಂಕ್ ಹತ್ರ ಹಾಕ್ಬಿಟ್ಟು ನೆಮ್ಮದಿಯಾಗಿ ಕಾರಲ್ಲೇ ಮಲ್ಕೊಂಡ್ಬಿಟ್ರಿ. 6:45 ಆಯ್ತು. 6:45ಗೆ ಎತ್ತು ಹೊಡೆದ್ರಿ. ಬರೀ ಇನ್ನೊಂದು ಹೇಳಿಲ್ಲ, ದೇವರಣೆಗೂ ಸ್ನೇಹಿತರೆ ಪ್ರಾಮಿಸು. ಆಕ್ಸಿಡೆಂಟ್ ಆಗಿತ್ತು, 8 ಜನ ಸತ್ತೋಗ್ಬಿಟ್ಟಿದ್ರು ಸ್ನೇಹಿತರೆ. ಇದು ನಾಗ್ಪುರದಿಂದ ಜಬ್ಬರ್ಪುರ ಬಿಟ್ಟು ನಾಗ್ಪುರ ಜಬ್ಬರ್ಪುರ ಸೆಂಟ್ರಲ್ಲಿ 8 ಜನ. ಅದೇನಾಗೈತೆ ಗೊತ್ತ, ಹಿಂಗೆ ಸ್ಪೀಡಾಗಿ ಹೋಗವ್ರೆ. ಯಾವ್ದು ಅದು ಎರ್ಟಿಗ, ಮಹೇಂದ್ರದು, ಇದು ಸಾರಿ ಮಾರುತಿದು ಎರ್ಟಿಗ ಹೋಗವ್ರೆ. ಹಸು ಅಡ್ಡ ಬಂದ್ಬಿಟ್ಟೈತೆ, ಬರೀ ಹಸುಗಳೇ ರೋಡಲ್ಲಿ. ಹಸು ಕೂತ್ಬಿಟ್ಟು ಇವ್ರು ಸ್ಪೀಡ್ ಒಂದು 120 ಅದೇನು ಕಂಟ್ರೋಲ್ ಸಿಗಲ್ಲ ಗಾಡಿಗಳ. ಸಿಗಲ್ಲ, ಅದೆಲ್ಲ ಚಿಕ್ಕ ಗಾಡಿಗಳ ಅಂತ ಸಡನ್ ಸಿಗಲ್ಲ. ಡಬಲ್ ಡಿಸ್ಕ್ ಇಲ್ಲ, ಸಿಂಗಲ್ ಡಿಸ್ಕ್ ಅಲ್ಲ. ಹಸು ಬುದ್ಧಿರೋ ಜಾಗದಲ್ಲಿ ಹಸುನು ಸತ್ತೋಗ್ಬಿಟ್ಟೈತೆ ಅಲ್ಲೇ. ಕಾರು ಡಿವೈಡ್ರು ಎಗ್ರಿಬಿಟ್ಟು ಆ ಕಡೆಯಿಂದ ಬರೋ ಗಾಡಿಗೆ 2 ಗಾಡಿ ಕೊಳ್ಬಿಟ್ಟವ್ರೆ. ಅವರು ಒಂದು 120-130 ಸ್ಪೀಡ್ ಅಲ್ಲವ್ರೆ. ಇನ್ನೊಂದು ವೆಹಿಕಲ್ ಜಾಸ್ತಿ ಎಲ್ಲ ಪುಡಿ ಆಗ್ಬಿಟ್ಟು ಏನೋ ಕಪ್ಪುಗಾಗ್ಬಿಟ್ಟೈತೆ. ಆಯಿಲ್ಗಳು ಅದೆಲ್ಲ ಸೋರ್ಬಿಟ್ಟು ದೇವರನೆಗೂ ನಮಗೂ ಬಿಟ್ಟರೆ ಬಿಡು 8 ಜನ ಮಲಗಿಸ್ಬಿಟ್ಟಿದ್ರು ಡಿವೈಡರ್ ಮೇಲೆ. ಜಸ್ಟ್ ಒಂದು 1/2 ಅವರ್ 3/4 ಅವರ್ ನಾವು ನೋಡೋಕೆ ಮುಂಚೆ ಆಗಿದೆ. ಬೇಜಾರಾಗೋಯ್ತು. ಟೈಮ್ 8:30 ಅವಾಗ ಕರೆಕ್ಟಾಗಿ ಸ್ವಲ್ಪ ಮುಂದಕ್ಕೆ ಹೋಗ್ಬಿಟ್ಟು ನಿಲ್ಸ್ಬಿಟ್ಟು ಊಟ ಮಾಡ್ಕೊಂಡು ಅಲ್ಲೇ ಎಲ್ಲ ಎತ್ಕೊಂಡು ಹೋಗಿದ್ರಲ್ಲ, ಒಂದು ನದಿ ಹರಿತಾ ಇತ್ತು. ಅಲ್ಲಿ ಹೋಗ್ಬಿಟ್ಟು ಎಲ್ಲ ಕೆಲಸಗಳು, ಫಸ್ಟ್ ಏಡ್ ಕೆಲಸಗಳು ಮುಗಿಸ್ಕೊಂಡು, ಯಾರೇ ಇವನು ಬೆಂಕದಾಸ್ನ ಸಿಮೆಂಟ್ ಮಾಡಿದವನಿಗೆ ಸಿಮೆಂಟ್ ಹಾಕವ್ರು ಅವ್ರು ನೋಡಂಗೆ ಬುರ್ಯಾಗ ಸಿಮೆಂಟ್ ಹಾಕ್ಸ್ಕೊಳ್ಳೋ ಹೋಗ್ಲಿ. ಫಸ್ಟ್ ಏಡ್ ಮುಗಿಸ್ಕೊಂಡು, ಫಸ್ಟ್ ಏಡ್ ಅಂತ ಇದು ಎಲ್ಲಾನು ನನ್ನ ಮಕ್ಕಳು ಹುಡುಗರಿಂದ ಕಲಿಬೇಕು. ಮುಗಿಸ್ಕೊಂಡು ಆಮೇಲೆ ಎಲ್ಲ ಸ್ವಲ್ಪ ಒಂದು ಅರ್ಧ ಕಿಲೋಮೀಟರ್ ಹೋಗ್ಬಿಟ್ಟು ನೀರು ಹರಿತಾ ಇತ್ತು. ಅಲ್ಲಿ ನಿಲ್ಸ್ಬಿಟ್ಟು ಊಟ ನೀಟಾಗಿ ಮುದ್ದೆ ಸಾರು ಅನ್ನ ಮಾಡ್ಕೊಂಡು ಸರಿಯಾಗಿ ಎಡ್ಬಿಟ್ಟು 11:30ಗೆ ಎತ್ತಿದ್ರಿ. 11:30ಗೆ ಎತ್ತಿದ್ರಪ್ಪ. ಹೊಡೆದ್ರಿ ಒಂದು 2 11:15 12 ಗಂಟೆಗೆ ಹೋಗಿ ಜಾಮಲ್ ಸಿಕ್ಕಾಕೊಟ್ರು. ಮೀಡಿಯಂ ಮಾಡಾಕಿದ್ದಲ್ಲ. ಆಮೇಲೆ ಅಲ್ಲಿ ಹಳ್ಳಿಗಳ ಕಡೆ ನುಗ್ಗಿ ಅದೇನಿದು ಯಾವ ಹಳ್ಳದಲ್ಲಿ ಇಳಿಸಿದ್ರು ರೂಟ್ ಹಿಂಗೆ ತೋರಿಸ್ತಾ ಇದೆ. ಅಲ್ಲಿ ಪ್ರಯಾಗ್ರಾಜ್ ಅಂತ ಹಾಕ್ಬಿಟ್ರೆ ದೊಂಗರದಲ್ಲಿ ಇಳಿದ್ರು ತೋರಿಸ್ತಾ ಇದೆ, ಹಿಂಗೆ ಹೋಗ್ತೈತೆ ಹೋಗ್ರಿ ಅಂತ. ಅದನ್ನ ನೋಡ್ಕೊಂಡು ಹೋದ್ರೆ ಒಂದು ಹಳ್ಳಿ ಒಳಗಡೆ ಹೋಗ್ಬಿಟ್ರೆ ಅಲ್ಲಿ ನೋಡಿದ್ರೆ ನಮ್ಗೂ ಮುಂಚೆ ಹೋಗ್ಬಿಟ್ಟು ಸುಮಾರು 100 ಕಾರುಗಳು ಜಾಮ್ ಮಾಡ್ಕೊಂಡ್ಬಿಟ್ಟು ಅಲ್ಲಿನೂ. ಆಮೇಲೆ ಆ ಊರಲ್ಲಿ 19 ಕಿಲೋಮೀಟರ್ ಇತ್ತು ಆ ಊರಿಗೆ ಪ್ರಯಾಗ್ರಾಜ್ಗೆ. ಅವ್ರು ಕರ್ಕೊಂಡು ಹೋಗ್ತೀನಿ ನಾನು 500 ರೂಪಾಯಿ ಕೊಟ್ಟು ಕರ್ಕೊಂಡು ಹೋಗ್ತೀರಿ ಶಾರ್ಟ್ ಕಟ್ಟಲ್ಲಿ ಅಂದ್ಬಿಟ್ಟು. ಸೇಮ್ ಇವಾಗ ಹೊಸಕೋಟೆ ಕುಂಬ್ಳಳ್ಳಿ ಹೆಂಗಿ ಕೆರೆ ಹೋದ್ರೆ ಹತ್ರ ಆಗುತ್ತೆ, ಹಂಗೆ ಮಾಡಿಬಿಟ್ಟವ್ರೆ. 7 ಕಿಲೋಮೀಟರ್ ಕರ್ಕೊಂಡು ಹೋಗ್ಬಿಟ್ರು. ಇದರಲ್ಲಿ 19 ಕಿಲೋಮೀಟರ್ ತೋರಿಸ್ತಾ ಇತ್ತು. ಹೋಗಿ ಸ್ನಾನ ಮಾಡಿಕೊಂಡು
ತಿರ್ಗಾ ಯಾರು ಅವರು ಆ ಊರ ಹೆಸರು ಹೇಳಿದ್ರೆ ಆ ಲೊಕೇಶನ್ ಗಾಡಿ ಬಿಟ್ಟು ಫೋಟೋ ಇಟ್ಕೊಂಡು ಬಂದಿದ್ರೆ ಈ ಲೊಕೇಶನ್ ನಡೆಯೋದ್ರೆ ಒಬ್ಬರು ಬರ್ತಾ ಇಲ್ಲ. ಅವಾಗ ಫುಲ್ ಜಾಮ್ ಇರ್ತೈತೆ, ಅವ್ರಲ್ಲಿ ಬರಲ್ಲ. ತಿರ್ಗಾ ಅವ್ರಿಗೆ ಫೋನ್ ಮಾಡಿ ಯಾರು ಬರೀತಂತೆ ಫೋನ್ ಮಾಡಿದೆ ಅಂತ ಹೇಳಿದ್ರು. ಜ್ಯೂಸಸ್ ಗೋಲ್ಡ್ ಇಲ್ಲ ಅಂದ್ರೆ ಕುಡಿತೀನಿ ನಾನು, ಗೊತ್ತಲ್ಲ. ಆರೆಂಜ್ ಅವರು 30 ರೂಪಾಯಿ ಅವ್ರ ಮಕ್ಕದ ಮೇಲೆ 12 ರೂಪಾಯಿ ಬಿಸಾಕು. ಮಕ್ಕದ ಮೇಲೆ ಬಿಸಾಕಿದ್ರೆ ಅವ್ರು ಕುಡಿಯೋವರೆಗೂ ಹಾಕೊಂಡೇ ಇರ್ಬೇಕು. ಗೊತ್ತಿಲ್ಲ ಏನು ಕುಡಿಯೋದಲ್ಲ, ಬಾಧೆ ಆಗಿ ಕೊಡ್ಬೇಕು. ಆಮೇಲೆ ಕುಡಿತಿದ್ರು ಅಂತ ಹುಡುಗರು ಗೊತ್ತಾಗಲ್ಲ ಸ್ನೇಹಿತರೆ. ಚೇಳು ಚಪಾತಿಗಳು ಗೋಲಿ ಇಲ್ಲಿಲ್ಲ ಹೊಡಿಯೋದು. ಆಮೇಲೆ 7 ಗಂಟೆಗೆ ಹೋಗಿ ತ್ರಿವೇಣಿ ಸಂಗಮ 7 ಗಂಟೆಗೆ ಹೋಗಿ ಸ್ನಾನ ಮಾಡಿ ಒಂದು ಅವರ್ ನಿಂತ್ಕೊಂಡು ಗೋಲಿಗಳಾಡೋ ನೀನು ಎಲ್ಗಿನಪೇಟೆ ಅವ್ರದ್ದು ಎಲ್ಲ ಸೇರಿ ನಾವು ಬರ್ರಿ ಆ ಕಡೆ ಇಲ್ಲ ನಮ್ಗೆ ನಮ್ಮ ತೊಟ್ಟಿನಾಗ ನಾನು ಹೇಳ್ತೀನಿ ಅಂತ ತಿರ್ಗಿ ಹೋಗಿದ್ಯಾ ಸಡನ್ ಆಗಿ ಪ್ಲಾನ್ ಅದು. ಏನೋ ದೇವ್ರ ಕನ್ಸಲ್ ಬಂತ ಹೇಳ್ತಾರೆ. ನಾವು ಹೋದಾಗ ನಮ್ಮ ಇದ್ದಾಗ ಬರೀ ಪ್ರಯಾಗರಾಜಿಂದ ತುಂಬ ಮಾಡೋಣ. ನೀನು ಯಾವಾಗ ಗೋಲಿ ತೆಗೆದು ಅವಾಗ ಗೋಲಿ ಆಗೋದು. ಬಿಸಾಕ್ಬಿಟ್ಟು ಬೇರೆ ಫ್ಲೇವರ್ ಎತ್ಕೊಂಡು ಆ ಬ್ಲೂ ಕಲರ್ ಎತ್ಕೊಂಡು ಗೋಲಿ ಎತ್ಕೊಳ್ಳೋದ ನೀರ್ಕ ಆರೆಂಜ್ ಜ್ಯೂಸ್ ಬರುತ್ತೆ ನೋಡು. ನಾವು ಯಾರಾದ್ರೂ ನೆಂಟರು ಬಂದ್ರೆ ಮನೇಲಿ ಮಾಡ್ಕೊಳ್ತೀವಿ ನೋಡು. ಈಗ ಕಲಿಸ್ಬಿಟ್ಟು ಹಾಕಿರೋದು ತಪ್ಪು ನನ್ನ ಮಕ್ಳಿಗೆ. ಅವ್ನು ತಪ್ಪು ನನ್ನ ಮಕ್ಳು, ಅವ್ನು ಇವ್ನು ದೊಡ್ಡ ತಪ್ಪು ನನ್ನ ಮಕ್ಳು. ಇದನ್ನ ಅಲ್ಲೇ ನಿಂತಾಗ ಮೋಸ ಮಾಡ್ತಾರೆ. ಇವನಿಂದ ದೊಡ್ಡ ತಪ್ಪು ನನ್ನ ಮಕ್ಳು. ಅಯ್ಯೋ ಊಟ ಇರೋದು ಊಟ ತಿನ್ನೋಣ ಅಂತ ಹೋದ್ರೆ ಚಪಾತಿ ಪಲ್ಯ ಹಾಕ್ಬಿಟ್ಟು ಒಳಗಡೆ ಚಪಾತಿಗೆ ಹಾಲು ಪಲ್ಯ ಹಾಕ್ಬಿಟ್ಟಿಕ್ಕವ್ರೆ. ಅದನ್ನ ತಿಂದ್ರಪ್ಪ. ಇದು ಪ್ರಯಾಗ್ರಾಜ್ ಮುಗಿಸ್ಕೊಂಡು ಅಯೋಧ್ಯೆಗೆ ಬರೋದು. ಇನ್ನೊಂದು ಹೇಳ್ತೀನಿ ಕೇಳ್ರಿ, ವಾರಣಾಸಿ ಅಲ್ಲಿ ಕಾಶಿ ಹತ್ರ ಮತ್ತೆ ಅಲ್ಲೆಲ್ಲ ಹೋಗ್ಬೇಕಾದ್ರೆ ಲಸ್ಸಿ ಅಂದ್ರು. ನಾನು ಲಸ್ಸಿ ಕುಡಿದ್ರೆ ಕೋಲ್ಡ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಮೊಸರು ತೆಗಿತ್ತು. ಏನೋ ಎಪ್ಪೆನ ಹಾಕೊಟ್ಬಿಟ್ಟು ಅಂದ್ಬಿಟ್ಟು ಇಶಿ ಕುಡಿದ್ಬಿಟ್ಟು ಮನೆಗೆ ಬಂದ್ರೆ ನಾನು ಲಸ್ಸಿ ಆಗ್ಬಿಡೋದ. ಸ್ನೇಹಿತರೆ, ಇದೇ ಥರ ಡೈಲಿ ಲಾಗ್ ಇರುತ್ತೆ, ಇಲ್ಲಾಂದರೆ ವಾರಕ್ಕೂ 2-3 ಸತಿ ಇರುತ್ತೆ ವಿಡಿಯೋಗಳು. ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನೊಂದು ಆಗ್ತಾ ಇರ್ತೀರಿ. ಬರೀ ಫುಡ್ ಕಂಟೆಂಟ್ ಅಂದರೆ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಅದಕ್ಕೆ ನಾವು ಓಡಾಡೋದ್ರಿಂದ ಹಿಡಿದು ನಾವು ಎಂಜಾಯ್ ಮಾಡೋದು, ನಾವು ಏನೇನು ಮಾಡ್ತೀರೋ, ನಾವು ಅಗ್ರಿಕಲ್ಚರ್ ಮಾಡೋದು ಪ್ರತಿಯೊಂದು ತೋರಿಸ್ತಾ ಇರ್ತೀವಿ. ಎಲ್ಲ ನೀವು ನೋಡಿ ನಮ್ಮ ಚಾನಲ್ನ ಲೈಕ್ ಮಾಡಿರಿ ಅಂತ ಹೇಳ್ತೀನಿ. ಬರೀ ಇದ್ರೆ ಬರೀ ಸ್ಟಾರ್ಟ್ ಆಗುತ್ತಲ್ಲ ಅದು ಇನ್ಸ್ಟಾಗ್ರಾಮಲ್ಲಿ ನನಗೆ ಹೌದು ಸ್ನೇಹಿತರೆ. ಇದೇ ತಿಂಗಳು ಫೆಬ್ರವರಿ 20ನೇ ತಾರೀಕು ನಮ್ಮದು ಶಾರ್ಟ್ ಮೂವಿ ಮಾಡ್ತಾ ಇದ್ದೀರಿ. ಅದಕ್ಕೆ ಒಂದು 3 ಜನ ಆಲ್ರೆಡಿ ರೆಡಿ ಆಗ್ಯಾವ ಸ್ನೇಹಿತರೆ. ಈ ಬರೋಲ್ಲ ಅದರಲ್ಲಿ 5 ಜನ ಹೀರೋಯಿನ್ ಸ್ನೇಹಿತರೆ, 3 ಜನ ರೆಡಿ ಆಗವ್ರಿ. ಇನ್ನು 2 ಬೇಕು. ಯಾರಾದರೂ ಆಸಕ್ತಿ ಇರೋರು ನಮ್ಮ ಜೊತೆ ಆ್ಯಕ್ಟ್ ಮಾಡೋರು ನಮ್ಮ ಅಕ್ಷಯ್ ಫುಡ್ ಫ್ಯಾಕ್ಟ್ರಿಯಲ್ಲಿ ಮೆಸೇಜ್ ಮಾಡಿರಿ. ಈ ವಿಡಿಯೋನೇ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀರಿ, ಇನ್ಸ್ಟಾಗ್ರಾಮಲ್ಲೂ ಮೆಸೇಜ್ ಮಾಡಿರಿ. ಬರೋ ಆಸಕ್ತಿ ಇರೋರು ಮಾತ್ರ, ಬೇರೆಯವರೆಲ್ಲ ಬೇಡ. 20ನೇ ತಾರೀಕು ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಸ್ನೇಹಿತರೆ. 3 ದಿನ ಇರುತ್ತೆ ಶೂಟಿಂಗು. ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಸ್ಟೋರಿ ಸಿಕ್ಕೈತೆ. ನಮ್ಮ ರೋಸನ್ ಅವ್ರ ಸ್ಟೋರಿ ಕೊಟ್ಟಿರೋದು ಸಖತ್ತಾಗೈತೆ. ಚೆನ್ನಾಗಿರುತ್ತೆ ಸ್ನೇಹಿತರೆ.